ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ ನೌಕರರ ಕೂಟದ ರಾಜ್ಯಾಧ್ಯಕ್ಷರೇ, ತಾವು ನಾಳೆ ನಡೆತಕ್ಕಂಥ ಧರಣಿ ಸತ್ಯಾಗ್ರಹದಲ್ಲಿ ನಾನು ಭಾಗವಹಿಸಬೇಕಾದ್ರೆ ಇದಾದ ನಂತರ 2028ಕ್ಕೆ ಸಾರಿಗೆ ಸಂಸ್ಥೆ ನೌಕರರಿಗೆ, ಸರ್ಕಾರಿ ನೌಕರರಿಗೆ ಸರಿಸಮನಾದಂಥ ವೇತನ ಸವಲತ್ತುಗಳನ್ನು ಕೊಡಲು ಹೋರಾಟ ಶುರು ಮಾಡ್ತೀನಿ. 28ಕ್ಕೆ ನನಗೆ ನೀವು ಬೆಂಬಲ ಕೊಡುವುದಾದರೆ ನಾನು ನಿಮಗೆ ಬೆಂಬಲ ಕೊಡಲು ಬರ್ತೀನಿ ಅಂತ ಹೇಳಿದ್ರಿ. ನನಗೆ ಬಂದ ಮಾಹಿತಿ ಪ್ರಕಾರ ಒಂದು 10 ಜನ ಬಂದು ಕೂಟದ ಅಧ್ಯಕ್ಷರೇ ಬನ್ನಿ ಧರಣಿ ಸತ್ಯಾಗ್ರಹಕ್ಕೆ ಅಂತಂದ್ರಂತೆ. ತಾವೇನೋ ಬರುವುದಿಲ್ಲ ಅಂದ್ರಂತೆ. ನಾನು ನಿಮ್ಮಲ್ಲಿ ವಿನಮ್ರವಾಗಿ ಮನವಿ ಮಾಡಿಕೊಳ್ಳೋದಂದರೆ, ಜಂಟಿ ಕ್ರಿಯಾ ಸಮಿತಿ ಸಂಘಟನೆಯ ಮುಖ್ಯಸ್ಥರ ಮನೆಯಲ್ಲಿ ನಾಮಕರಣನೋ, ಗೃಹ ಪ್ರವೇಶನೋ, ಮದುವೆನೋ, ಮತ್ತೊಂದೋ ಮಗದೊಂದೋ ಮಾಡ್ತಾಯಿಲ್ಲ. ಅವರು ನನ್ನ ಕರೀಲಿಲ್ಲ, ನಾನು ಹೋಗುವುದಿಲ್ಲ ಅನ್ನೋಕ್ಕೆ. 1,15,000 ನೌಕರರ ಬದುಕಿನ ಪ್ರಶ್ನೆ, ಜೀವನದ ಪ್ರಶ್ನೆ, ಆರ್ಥಿಕ ಪರಿಸ್ಥಿತಿಯ ಪ್ರಶ್ನೆ ನಾಳೆ ನಡೆಯತಕ್ಕಂಥ ಧರಣಿ ಸತ್ಯಾಗ್ರಹದಲ್ಲಿ ಅಡಗಿದೆ. ಅವ್ರು ಕರೀದೇರು ಪರವಾಗಿಲ್ಲ, ನೀವು ಓದಿ ಅಂದರೆ ಅಲ್ಲಿಗೆ ನೌಕರರ ದೃಷ್ಟಿಯಲ್ಲಿ ತಾವುಗಳು ನಾಯಕರಾಗ್ತೀರಿ. ನಾನು ಹೇಳ್ತೀನಲ್ರಿ, ನಿಮ್ಮ ಚಿಂತನೆಗೆ ನನ್ನನ್ನು ಸೇರಿದಂತೆ ಆನ್ಲೈನ್ ವೋಟಿಂಗ್ ಮಾಡ್ತಿರಲ್ಲ, ನೋಡಿದ್ದೀರಲ್ಲ, ಎಷ್ಟು ಜನ ವೋಟ್ ಹಾಕ್ತಾರೆ ಸರಿಸಮಾನಕ್ಕೆ. ಆದರೆ ಪ್ರತಿಭಟನೆ ಮತ್ತೊಂದು ಮುಗದೊಂದು ಮುಸ್ಕರಕ್ಕೆ ನೌಕರರ ಮನಸ್ಥಿತಿ ಒಪ್ಪಲ್ಲ. ಏಕೆಂದರೆ ಸಂಘಟನೆಗಳ ವಿಭಿನ್ನ ನಿಲುವು, ಪ್ರತಿಷ್ಠೆಗಳ ಹಿನ್ನೆಲೆಯಲ್ಲಿ ಸರ್ಕಾರ, ಜನಪ್ರತಿನಿಧಿಗಳಾದಂಥ ಮುಖ್ಯಮಂತ್ರಿಗಳು, ಸಾರಿಗೆ ಸಚಿವರು ಜಾಣ ನಡೆಯನ್ನು ಪ್ರದರ್ಶನ ಮಾಡ್ತಾವ್ರೆ. ಸರ್ಕಾರದ ಪರಿಸ್ಥಿತಿ ಆಗಿದೆ ಅಂದರೆ ಹನುಮಂತರಾಯ ಹಗ್ಗ ಕಡಿತಿದ್ದಂತೆ, ಪೂಜಾರಿ ಸಣ್ಣ ಸಾಮಿಗೆ ಕೇಳ್ಕೊಂಡಂತೆ. ಆ ಪರಿಸ್ಥಿತಿಲಿ ಸರ್ಕಾರ ಇದೆ. ತಾವು ಹೇಳ್ತಿದ್ರಿ ಒಂದ್ಸಲಿ 400-500 ಕೋಟಿ 1,000 ಕೋಟಿ ಆಗೋಯ್ತದೆ ಪರ್ಸೆಂಟೇಜಲ್ಲಿ, 4,500 ಕೋಟಿ ಬೇಕು ಸರಿಸಮಾನಕ್ಕೆ ಅಂತ ಪ್ರಸ್ತಾಪ ಮಾಡಿದ್ದೀರಿ. ಸರ್ಕಾರ ಪರಿಸ್ಥಿತಿ ನೋಡಿದಿರಲ್ಲ, 4,000 ಕೋಟಿ ಟಿಕೆಟ್ ಹರಿಸ್ಬಿಟ್ಟು 400 ಕೋಟಿ ದುಡ್ಡು ಕೊಟ್ಟಿದೆ ಸಾರಿಗೆ ನಿಗಮಗಳಿಗೆ. ಸರ್ಕಾರದ ಆರ್ಥಿಕ ಪರಿಸ್ಥಿತಿ ಯಾವ ಮಟ್ಟಿಗಿದೆ ಅಂತ ತಾವು ಅರ್ಥ ಮಾಡ್ಕೊಳ್ಳಿ. ಹಾಗೆ 2028ಕ್ಕೆ ಇದಾದ ಮೇಲೆ ನೀವು ಹೋರಾಟ ಶುರು ಮಾಡ್ತೀರಿ. ಮುಂದಿನ ಯುಗಾದಿ ನಂತರ ಅಂದರೆ ಇದೇ ಸಂಘಟನೆ ಮುಖ್ಯಸ್ಥರನ್ನ ನಿಮ್ಮ ಧರಣಿ ಸತ್ಯಾಗ್ರಹಕ್ಕೆ ಆ ಸ್ಥಳಕ್ಕೆ ಕರ್ಕೊಂಡು ಬಂದು ಕುಣಿಸುವಂಥ ಜವಾಬ್ದಾರಿ ನಂದು. ಜೊತೆಗೆ ನಾನು ಬರ್ತೀನಿ. ಅವತ್ತು ಪ್ರಣಾಳಿಕೆಯಲ್ಲಿ ಹಾಕಿರುವಾಗ ನಿಮ್ಮ ಮನಸ್ಸಲ್ಲಿದ್ದು ಹಾಕಿದ್ರಪ್ಪ, ಅವತ್ತು ಜ್ಞಾನ ಇರಲಿಲ್ವೇ ಹಾಕೋದಿಕ್ಕೆ? ಸಂಘಟನೆಗಳ ಪರಿಸ್ಥಿತಿ ಬಿಡಿ, ಪ್ರಣಾಳಿಕೆಯಲ್ಲಿ ಘೋಷಣೆ ಮಾಡಿದಂತೆ ಒಂದು ಕಮಿಟಿ ರಚನೆ ಮಾಡೋಕೆ ನಿಮಗೇನಾಗಿತ್ತು ಅಂತ ಸರ್ಕಾರವನ್ನು ನಾನು ಪ್ರಶ್ನೆ ಮಾಡ್ತೀನಿ, ಸಂಘಟನೆಗಳ ನಾಯಕರ ಜೊತೆಗೆ. ಹಾಗಾಗಿ ಇಲ್ಲಿ ಪ್ರತಿಷ್ಠೆ ಬಿಡಿ. 1,15,000 ನೌಕರರನ್ನು ನಿಮ್ಮ ಮನಸ್ಸಿನಲ್ಲಿ ಯೋಚನೆ ಮಾಡಿ. ಇಲ್ಲ ನಾಳೆಗೆ ಧರಣಿ ಸತ್ಯಾಗ್ರಹಕ್ಕೆ ಸರ್ಕಾರ ಬಗ್ಗುವುದಿಲ್ಲ, ಇನ್ನೊಂದು ಸಂಘಟನೆಯವರು, ಸಾರಿಗೆ ಸಚಿವರು ಪ್ರಸ್ತಾಪ ಮಾಡ್ತಿದ್ರಲ್ಲ, ಮತ್ತೊಂದು ಸಂಘಟನೆಯವರು ಹಿಂಗಂತವ್ರೆ, ಸರ್ಕಾರಿ ನೌಕರಿಗೆ ಸರಿಸಮಾನ ಕೊಡುವಂಥವ್ರೆ ಅಂತ. ಇದೇ ದ್ವಂದ್ವ ನಿಲುವಿನಲ್ಲಿ ಸರ್ಕಾರ ನುಣುಚ್ಕೊಳ್ತದೆ. ಹಾಗಾಗಿ ದಯವಿಟ್ಟು ಗೌರವಾನ್ವಿತ ಕೂಟದ ಅಧ್ಯಕ್ಷರೇ, ನೀವು, ನಿಮ್ಮ ಸಂಘಟನೆ ಪದಾಧಿಕಾರಿಗಳು, ನಿಮ್ಮ ಸಂಘಟನೆಯ ಬೆಂಬಲಿಗ ನೌಕರರೆಲ್ಲ ನಾಳೆ ಬಂದು ಆ ಧರಣಿ ಸತ್ಯಾಗ್ರಹದಲ್ಲಿ ಭಾಗವಹಿಸಿ. ಸರ್ಕಾರ ಆ ಕೂಡಲೇ ವೇತನ ಹೆಚ್ಚಳ, ಹಿಂಬಾಕಿ ಜೊತೆಗೆ ಮಾತುಕತೆಯನ್ನು ಆಡೋದಕ್ಕೆ ದಿನಾಂಕವನ್ನು ಅಲ್ಲೇ ಬಂದು ಸಾರಿಗೆ ಸಚಿವರು ದಿನಾಂಕವನ್ನು ಘೋಷಣೆ ಮಾಡ್ತಾರೆ. ಇಂಥದ್ದೇನು ಬಂದ್ರಪ್ಪ ನಿಮ್ಮ ಮುಗಿಸ್ಬಿಡುಮ ಅಂತ. ಅದಾದಮೇಲೆ ಹೋರಾಟ ಶುರು ಮಾಡಿ. ಯಾಕೆಂದರೆ ಪ್ರಜಾಪ್ರಭುತ್ವದಲ್ಲಿ, ಸಾರ್ವಜನಿಕ ಜೀವನದಲ್ಲಿ ಹೋರಾಟ ಇದ್ದದ್ದೇ. ಸ್ವತಂತ್ರ ಬಂದಾಗಿನಿಂದ ನಾವು ಹೇಳ್ತಿದ್ವಲ್ಲ, ಧರಣಿ ಸತ್ಯಾಗ್ರಹಗಳು, ಉಪವಾಸ ಸತ್ಯಾಗ್ರಹಗಳು ನಡೀತಾನೆ ಇವೆ 70-80 ವರ್ಷದಿಂದ. ಇದೇನು ಕೊನೆಯಲ್ಲ. ದಂಡಿಸಿ ಕೇಳೋಣ ಮುಂದಿನ ದಿನಮಾನಗಳಲ್ಲಿ ಸರ್ಕಾರವನ್ನು. ಪ್ರಣಾಳಿಕೆಯಲ್ಲಿರುವಂಥ ಘೋಷಣೆಗೆ ತಾವು ಒಂದು ಕಮಿಟಿ ರಚನೆ ಮಾಡಲೇಬೇಕು. ಅದು ವರದಿ ಕೊಡ್ತದೆ. ಎಂತೆಂಥ ಇಲಾಖೆ ನಿಗಮದೊಳಗೆ ಅಳವಡಿಸುವಂಗೆ ಎಲ್ಲ ಅದೇ. ಈಗ ನೋಡಿ, KEB ಅವ್ರೂ ನಮಗೂ 7ನೇ ವೇತನದ
ಆಯೋಗ ಶಿಫಾರಸು ಅಳವಡಿಸ್ಕೊಳ್ಳಿ ಅಂತೇಳಿ ಅವ್ರಿಗೂ ಆದೇಶ ಮಾಡಿದೆ. ಇನ್ನು ಸರ್ಕಾರದಲ್ಲಿ ಇದೊಂದೇ ನಿಗಮ ಉಳಿದಿರುವುದು, ಸಾರಿಗೆ ನಿಗಮಗಳು ಮಾತ್ರ. ಹಂಗಾಗಿ ಮುಂದಿನ ದಿನಮಾನಗಳಲ್ಲಿ ದಯವಿಟ್ಟು ಹೋರಾಟ ಶುರು ಮಾಡೋಣ. ಆ ಸಂಘಟನೆ ಮುಖ್ಯಸ್ಥರು ಬರ್ತಾರೆ. ಇದೊಂದು ಸಲ ಕಾಮ್ರೇಡ್ ಅನಂತ್ ಸುಬ್ರಾವರವರ ಮನದ ಅಭಿಲಾಷೆಯಂತೆ ವೇತನ ಒಪ್ಪಂದ ಆಗೋಗಲಿ. 38 ತಿಂಗಳ ಹಿಂಬಾಕಿ 2024ರಿಂದ ವೇತನ ಹೆಚ್ಚಳಕ್ಕೆ ಸಂಬಂಧಪಟ್ಟಂತೆ ಒಂದು ಸ್ಪಷ್ಟ ನಿಲುವು ನಾಳೆ ಸಂಜೆಯೊಳಗೆ ಸರ್ಕಾರದಿಂದ ಬರ್ತದೆ. ದಯವಿಟ್ಟು ನೀವು ಬನ್ನಿ, ನಿಮ್ಮವರನ್ನು ಕರೆತೀನಿ. ಜೊತೆಗೆ ಸಾರಿಗೆ ನಿಗಮಗಳ ನೌಕರರಿಗೆ ವಾರದ ರಜೆ ಇರೋರು ಬನ್ನಿ. ಬೆಂಗಳೂರು ಮಹಾನಗರದಲ್ಲಿ ನೈಟ್ ಆಟ್ಗೆ ಹೋಗೋರು ಬೆಳಗ್ಗೆ ಬಂದು ಒಂದು 12 ಗಂಟೆ 1 ಗಂಟೆ ಅಲ್ಲಿದ್ದು ಆಮೇಲೆ ಕರ್ತವ್ಯಕ್ಕೆ ಹೋಗಿ, ಕರ್ತವ್ಯ ಮುಗಿಸೋರು 12 ಗಂಟೆ 1 ಗಂಟೆ ಮೇಲೆ ಬಂದು 4 ಗಂಟೆಗೆ ಅಲ್ಲಿರಿ. ಜೊತೆಗೆ ನಮ್ಮ ಚಾಲಕರು ನಾನು ಕರ್ತವ್ಯ ನಿರ್ವಹಿಸುವಾಗಲೇ ಅನ್ನೋರು ಎಲ್ಲ ದಿನವೂ ಚೆನ್ನಾಗಿದ್ದಾಗ ಅವತ್ತೊಂದಿನ ಅಯ್ಯೋ ನಮ್ಮ ಮಿಸಸ್ ಯಾಕೋ ಹುಷಾರಿಲ್ಲ ಅಂತವ್ರೆ, ಏನೋ ಕೆಲಸ ಅದೇ, ಯಾವತ್ತೂ ಇಲ್ಲದೆ ಇರೋ ಕೆಲಸ ಅವತ್ತು ಬಂದ್ಬಿಡ್ತದೆ. ಸೂರ್ಯವಂಶದಲ್ಲಿ ದೊಡ್ಡಣ್ಣ ಹೇಳ್ತಾನಲ್ಲ, ಅದೇ ಹೇಳ್ತೀಯ, ಅದೇ ಮಕ್ಕಳು, ಅದೇ ಮನೆ, ಇಷ್ಟೊತ್ತಿಗೆ ಹೋಗಿ ಏನು ಮಾಡಿಯೇ ಅಂತ ಬಸ್ಸಲ್ಲಿ ಹೋಗುವಾಗ. ಹಂಗೆ ಸಂಸಾರ ಮತ್ತೊಂದು ಮಗದೊಂದು ಕೆಲಸಗಳು ಇದ್ದುದ್ದೇ ಯಾವಾಗಲೂ. ಅದು ಅಲ್ಲಿರಲಿ. ನಾಳೆ ನಿಮ್ಮ ಏನೇ ಕೆಲಸಗಳಿರಲಿ, ಸಾರಿಗೆ ನಿಗಮಗಳ ನೌಕರರು ದಯವಿಟ್ಟು 4 ನಿಗಮಗಳ ನೌಕರರು ವಾರದ ರಜೆ ಇರೋರು, ರಾತ್ರಿಗೆ ರೈಲ್ ಹತ್ತಿ ದೂರದಿಂದ ಬರೋರು, ಉತ್ತರ ಕರ್ನಾಟಕದ ಬಂಧುಗಳು ಬೆಳಿಗ್ಗೆ ಎಲ್ಲಿಗೆ ಬರ್ತೀರಿ, ಮತ್ತೆ ನಾಳೆ ಸಂಜೆ ಮುಗಿಸ್ಕೊಂಡು 4 ಗಂಟೆ 5 ಗಂಟೆ ಮೇಲೆ ಖುಷಿಯಿಂದ ಹೋಗುರಿ. ಮತ್ತು ರೈಲ್ ಹತ್ತಿದ್ರೆ ನೀವು ಊರಿಗೆ ಹೋಗ್ತೀರಿ, ನಾಳೆ ಕರ್ತವ್ಯಕ್ಕೆ ಹೋಗ್ಬೋದು ಅಂತ ಹೇಳ್ತಾ ಮತ್ತೊಮ್ಮೆ ತಮಗೆಲ್ಲರದ್ದು ವಂದಿಸ್ತಾ ದಯವಿಟ್ಟು ಬನ್ನಿ, ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಹಿಡ್ಕೊಳ್ಳೋಣ. ಜೈ ಹಿಂದ್, ಜೈ ಕರ್ನಾಟಕ, ಮತ್ತು ಶುಭ ದಿನ.